ಸಿಂಹರಾಶಿಯವರಿಗೆ ಇದೊಂದು ಬಹಳ ವಿಶೇಷವಾದ ದೈವಿಕ ಸಂದೇಶ. ಮನಸ್ಸಿನಲ್ಲಿ ಉತ್ತರ ಸಿಗದೆ ಉಳಿದಿರೋ ಪ್ರಶ್ನೆಗಳು, ಯಾರಿಗೂ ಹೇಳ್ಕೊಳ್ಳೋಕ್ಕಾಗದೆ ಒಂದು ಒತ್ತಡ, ನಾನು ಎಲ್ರಿಗೂ ಶಕ್ತಿ ಕೊಡ್ತೀನಿ ಆದರೆ ನನಗೆ ಶಕ್ತಿ ಕೊಡೋರು ಯಾರು ಅಂತ ಒಳ್ಗೊಳ್ಗೊಂದು ಕೂಗು ಕೇಳಿಸ್ತಿತ್ತಾ? ಹಾಗಿದ್ರೆ ಇದೆಲ್ಲದಕ್ಕೂ ಇವತ್ತೊಂದು ಉತ್ತರ ಸಿಗುವ ಸಮಯ. ಈ ಮಕರ ಸಂಕ್ರಾಂತಿಯ ಪವಿತ್ರ ಸಮಯದಲ್ಲಿ ನಿಮಗಾಗಿಯೇ ಬಂದಿರೋ ಒಂದು ದೈವಿಕ ಸಂದೇಶದ ಸಾರ ಏನು ಅಂತ ಈಗ ನೋಡೋಣ. ನೋಡಿ, ಈ ಮಾತು ಎಷ್ಟು ಅರ್ಥಗರ್ಭಿತವಾಗಿದೆ. ಮಕರ ಸಂಕ್ರಾಂತಿ ಅಂದ್ರೆ ಕೇವಲ ಒಂದು ಹಬ್ಬ ಅಷ್ಟೇ ಅಲ್ಲ, ಅದು ಕಾಲಚಕ್ರದಲ್ಲಿ ಬರುವ ಒಂದು ದೊಡ್ಡ ತಿರುವು. ಅಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ, ಎಲ್ಲವೂ ನಿಂತು ಹೋಗಿದೆ ಅನ್ನೋ ಸ್ಥಿತಿಯಿಂದ ಚೈತನ್ಯದ ಕಡೆಗೆ ಮತ್ತು ನಿರಾಶೆಯಿಂದ ಭರವಸೆಯ ಕಡೆಗೆ ಸಾಗುವ ಒಂದು ಸಂಕೇತ ಇದು. ಇದೇ ರೀತಿಯ ಒಂದು ಪರಿವರ್ತನೆ ಈಗ ಜೀವನದಲ್ಲಿ ಶುರುವಾಗ್ತಿದೆ. ಸರಿ, ಹಾಗಾದ್ರೆ ಮೊದಲು ಕಳೆದ ಕೆಲವು ಸಮಯ ಹೇಗಿತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಒಂದು ರೀತಿಯ ಮೌನ ಹೋರಾಟ ಅಲ್ವಾ? ಸೂರ್ಯನಿಗೆ ಮೋಡ ಕವಿದ ಹಾಗೆ ಒಂದು ಅನುಭವ. ಯಾಕಂದ್ರೆ ಸಿಂಹರಾಶಿಯವರ ಮೂಲ ಸ್ವಭಾವವೇ ಸೂರ್ಯನ ಥರ, ಒಂದು ಆತ್ಮಶಕ್ತಿ, ನಾಯಕತ್ವ, ಆತ್ಮಗೌರವ, ಎಲ್ಲರ ಮುಂದೆ ಧೈರ್ಯವಾಗಿ ನಿಲ್ಲೋದು ಸಹಜ ಗುಣ. ಆದ್ರೆ ಏನಾಗಿತ್ತು ಅಂದ್ರೆ ಇತ್ತೀಚೆಗೆ ಇದೇ ಶಕ್ತಿಗೆ ಒಂದು ದೊಡ್ಡ ಪರೀಕ್ಷೆ ಎದುರಾಗಿತ್ತು. ಇಲ್ಲಿರೋ ಒಂದೊಂದು ಅಂಶನೂ ಬಹುಶಃ ಮನಸ್ಸಿಗೆ ತಟ್ಟುತ್ತೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಏನಾಯ್ತು? ಮಾಡಿದ ಶ್ರಮಕ್ಕೆ ಬೆಲೆ ಸಿಗ್ಲಿಲ್ಲ. ಸಾಮರ್ಥ್ಯವನ್ನೇ ಕಡಿಮೆ ಅಂದಾಜು ಮಾಡಿದ್ರು. ಎಲ್ಲರ ಮುಂದೆ ನಗ್ತಾ ಇದ್ರಿ, ಆದರೆ ಒಳಗೊಳಗೆ ಒಂದು ರೀತಿ ಬೆಂಕಿ. ಎಷ್ಟೋ ನೋವನ್ನ ನುಂಗಿಕೊಂಡು ಒಂದು ವೇಳೆ ಕಣ್ಣೀರ್ ಬಂದ್ರೂ ಅದು ಯಾರಿಗೂ ಕಾಣದಂತೆ ಒಂಟಿಯಾಗಿಯೇ ಬಂದಿದೆ. ಯಾಕಂದ್ರೆ ತಮ್ಮ ದೌರ್ಬಲ್ಯವನ್ನ ಬೇರೆಯವರ ಮುಂದೆ ತೋರ್ಸೋದು ಸಿಂಹರಾಶಿಯವರ ಜಾಯಮಾನ ಅಲ್ಲ. ಆಗ್ಲೇ ನೋಡಿ, ಈ ಪ್ರಶ್ನೆ ಮನಸ್ಸಿನ ಆಳದಿಂದ ಬಂದಿರುತ್ತೆ. ನಾನು ಎಲ್ಲರಿಗೂ ಶಕ್ತಿ ತುಂಬ್ತೀನಿ, ಧೈರ್ಯ ಹೇಳ್ತೀನಿ, ಆದ್ರೆ ನನಗೆ ಶಕ್ತಿ ಕೊಡೋರು ಯಾರು ಅಂತ. ಯಾಕಂದ್ರೆ ಒಂದು ಕಡೆ ಕುಟುಂಬದ ಜವಾಬ್ದಾರಿ, ಇನ್ನೊಂದು ಕಡೆ ಕೆಲಸದ ಒತ್ತಡ, ಮತ್ತೊಂದು ಕಡೆ ಸಮಾಜದ ನಿರೀಕ್ಷೆ, ಎಲ್ಲವೂ ಒಟ್ಟಿಗೆ ಸೇರಿ ಸಹನೆಯನ್ನ ಪರೀಕ್ಷೆ ಮಾಡುತ್ತಿತ್ತು. ಆದರೆ ಈ ಮೌನ ಹೋರಾಟವನ್ನ ಆ ದೈವಶಕ್ತಿ ನೋಡಿದೆ. ಅದಕ್ಕೆ ಪ್ರತಿಫಲವಾಗಿ ಮಕರ ಸಂಕ್ರಾಂತಿಯ ಈ ಒಂದು ಕಾಸ್ಮಿಕ್ ಶಿಫ್ಟ್, ಅಂದ್ರೆ ಬ್ರಹ್ಮಾಂಡದ ಬದಲಾವಣೆ, ಈಗ ಜೀವನಕ್ಕೆ ಒಂದು ಹೊಸ ಬೆಳಕನ್ನ ತರ್ತಾ ಇದೆ. ಹಾಗಾದರೆ ಏನಿದು ಉತ್ತರಾಯಣ? ತುಂಬಾ ಸರಳವಾಗಿ ಹೇಳೋದಾದ್ರೆ, ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಕಾಲಿಡೋ ಕ್ಷಣ. ಇದನ್ನೇ ಉತ್ತರಾಯಣ ಪುಣ್ಯಕಾಲ ಅಂತ ಕರೆಯೋದು. ನಮ್ಮ ಶಾಸ್ತ್ರಗಳ ಪ್ರಕಾರ ಇದು ದೇವತೆಗಳ ಕಾಲ. ಈ ಸಮಯದಲ್ಲಿ ಸೂರ್ಯನ ಕಿರಣಗಳಲ್ಲಿ ಒಂದು ವಿಶೇಷವಾದ ದೈವಿಕ ಶಕ್ತಿ ಇರುತ್ತೆ ಅಂತ ನಂಬಿಕೆ. ಇಲ್ಲಿ ನೋಡಿ, ಎಷ್ಟು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಸಂಕ್ರಾಂತಿಗಿಂತ ಮುಂಚೆ ಜೀವನದಲ್ಲಿದ್ದಂತಹ ಒಂದು ನಿಶ್ಚಲತೆ, ಒಂದು ನಿರಾಶೆ, ಗೊಂದಲ, ಇದೆಲ್ಲವೂ ಈಗ ಚೈತನ್ಯ, ಭರವಸೆ ಮತ್ತೆ ಸ್ಪಷ್ಟತೆಯಾಗಿ ಬದಲಾಗುವ ಸಮಯ ಬಂದಿದೆ. ಯಾಕಂದ್ರೆ ನಿಮ್ಮ ರಾಶಿಯ ಅಧಿಪತಿಯೇ ಸೂರ್ಯ. ಆ ಸೂರ್ಯನೇ ಈಗ ದಾರಿ ತೋರ್ಸಕ್ಕೆ ಮುಂದೆ ಬಂದಿದ್ದಾನೆ. ಸರಿ, ಹಾಗಾದ್ರೆ ಈ ಹೊಸ ಯುಗದಲ್ಲಿ ಜೀವನದ ಪ್ರಮುಖ ಭಾಗಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನ ನಾವು ನೋಡ್ಬೋದು? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಕೆರಿಯರ್, ಅಂದ್ರೆ ವೃತ್ತಿ ಜೀವನ. ಇಲ್ಲಿ ನಿಂತೋದಾಗೆ ಆಗಿತ್ತಲ್ಲ, ಆ ನಿಶ್ಚಲತೆ ಈಗ ದೂರ ಆಗುತ್ತೆ. ಅಲ್ಲಿಂದ ಮುಂದೆ ಹೋಗೋಕೆ ಅವಕಾಶಗಳು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಇಷ್ಟು ದಿನ ಮಾಡಿದ ಶ್ರಮಕ್ಕೆ ಈಗ ಗುರುತಿಸುವಿಕೆ, ಮನ್ನಣೆ ಸಿಗೋಕೆ ಆರಂಭ ಆಗುತ್ತೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು, ಹೊಸ ಹುದ್ದೆಗಳು ಕೂಡ ಸಿಗ್ಬೋದು. ಒಟ್ನಲ್ಲಿ ನಿಮ್ಮ ಆ ಲೀಡರ್ಶಿಪ್ ಕ್ವಾಲಿಟಿ ಇದೆಯಲ್ಲ, ಅದು ಮತ್ತೆ ಎಲ್ಲರ ಕಣ್ಣಿಗೆ ಬೀಳುತ್ತೆ. ಇನ್ನು ಹಣಕಾಸಿನ ವಿಚಾರ, ಕಳೆದ ಕೆಲವು ದಿನಗಳಿಂದ ಹೈರಾಣ್ ಮಾಡಿಬಿಟ್ಟಿತ್ತಲ್ಲ, ಆ ಒತ್ತಡ ನಿಧಾನವಾಗಿ ಕಡಿಮೆ ಆಗುತ್ತೆ. ಸಡನ್ನಾಗಿ ಬರೋ ಖರ್ಚುಗಳಿಗೆ ಒಂದು ಬ್ರೇಕ್ ಬೀಳುತ್ತೆ. ಹಣದ ಹರಿವು ಅಂದ್ರೆ ಕ್ಯಾಶ್ ಫ್ಲೋ ಒಂದು ಬ್ಯಾಲೆನ್ಸ್ಗೆ ಬರುತ್ತೆ. ಒಂದು ವಿಷಯ ನೆನಪಲ್ಲಿರಲಿ, ಇದು ರಾತ್ರೋರಾತ್ರಿ ಬರೋ ದೊಡ್ಡ ಸಂಪತ್ತಲ್ಲ, ಆದರೆ ಒಂದು ಸ್ಥಿರತೆಯ ಕಡೆಗೆ ಇಡುವ ಗಟ್ಟಿಯಾದ ಹೆಜ್ಜೆ. ಬಹುಶಃ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಮಾನಸಿಕ ಶಾಂತಿ. ಇದು ಒಳಗಿನಿಂದ ಗುಣವಾಗುವ ಸಮಯ. ಮನಸ್ಸಿನ ಮೇಲಿದ್ದ ಭಾರ ಇಳಿದು ನಿದ್ದೆಯಿಲ್ಲದ ರಾತ್ರಿಗಳು ಕಡಿಮೆಯಾಗತ್ತೆ. ಮತ್ತೆ ನಿಮ್ಮ ಒಳಗಿನ ಧ್ವನಿ, ನಿಮ್ಮ ಇಂಟ್ಯೂಷನ್ ನಿಮಗೆ ಕೇಳಿಸೋಕೆ ಶುರುವಾಗತ್ತೆ. ಯಾವಾಗ ಮೈಂಡ್ ರಿಲ್ಯಾಕ್ಸ್ ಆಗತ್ತೋ, ಬಾಡಿ ಕೂಡ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡತ್ತೆ. ಸರಿ, ಈ ಹೊಸ ಶಕ್ತಿ, ಈ ಪಾಸಿಟಿವ್ ಎನರ್ಜಿ ಎಲ್ಲವೂ ಬರುತ್ತೆ. ಆದರೆ ಈ ಪಯಣದಲ್ಲಿ ನಾವು ಯಶಸ್ವಿಯಾಗಬೇಕು ಅಂದ್ರೆ ಕೆಲವು ಎಚ್ಚರಿಕೆಗಳು ಮತ್ತು ಮಾರ್ಗದರ್ಶನಗಳನ್ನು ಪಾಲಿಸಬೇಕು. ನೋಡಿ, ಈ ಪ್ರಶ್ನೆ ತುಂಬಾ ಮುಖ್ಯ. ಹೊಸದಾಗಿ ಶಕ್ತಿ ಬಂದಾಗ ನಾವು ಯಾವುದರ ಬಗ್ಗೆ ಹುಷಾರಾಗಿರಬೇಕು? ಈ ಹೊಸ ಪಯಣದಲ್ಲಿ ಮುಖ್ಯವಾಗಿ 3 ವಿಷಯಗಳ ಬಗ್ಗೆ ತುಂಬಾನೇ ಜಾಗ್ರತೆ ವಹಿಸಬೇಕು. ಮೊದಲನೇದು ಅಹಂ, ಅಂದ್ರೆ ನನ್ಗೆಲ್ಲ ಗೊತ್ತು ಅನ್ನೋ ಭಾವನೆಗೆ ಜಾಗ ಕೊಡಬೇಡಿ. ಬೇರೆಯವರೇನಾದರೂ ಸಲಹೆ ಕೊಟ್ರೆ ಅದನ್ನ ತೆರೆದ ಮನಸ್ಸಿನಿಂದ ಕೇಳಿಸ್ಕೊಳ್ಳಿ. ಎರಡನೇದು ಮಾತು.
ಕೋಪದಲ್ಲಿ ಬಾಯಿಂದ ಬರುವ ಒಂದೇ ಒಂದು ಕೆಟ್ಟ ಮಾತು ವರ್ಷಗಳ ಸಂಬಂಧವನ್ನ ಹಾಳ್ಮಾಡ್ಬಿಡ್ಬೋದು. ಸೊ ಮಾತಿನ ಮೇಲೆ ಹಿಡಿತಾ ಇರಲಿ. ಇನ್ನು ಮೂರನೇದು ಅತಿಯಾದ ನಂಬಿಕೆ. ಎಲ್ಲರನ್ನೂ ಸುಲಭವಾಗಿ ನಂಬಿಬಿಡಬೇಡಿ. ಅದರಲ್ಲೂ ಹಣಕಾಸು ಮತ್ತು ಸ್ನೇಹದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ತುಂಬಾನೇ ಮುಖ್ಯ. ನೋಡಿ, ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಇದೆ. ದೈವಿಕ ಕೃಪೆ ಜೊತೆಗಿದೆ ನಿಜ, ಆದರೆ ಜಾಗರೂಕರಾಗಿರೋದು ನಮ್ಮ ಜವಾಬ್ದಾರಿ. ಅವಕಾಶಗಳು ಬಂದಾಗ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಹಾಗಾದ್ರೆ ಈ ದೈವಿಕ ಶಕ್ತಿಯನ್ನ ಪೂರ್ತಿಯಾಗಿ ನಮ್ಮದಾಗಿಸ್ಕೊಳ್ಳಕ್ಕೆ ಒಂದು ಸರಳವಾದ ಆದರೆ ತುಂಬಾನೇ ಪವರ್ಫುಲ್ ಆದ ದೈನಂದಿನ ಆಚರಣೆ ಏನು ಅಂತ ನೋಡೋಣ ಬನ್ನಿ. ಈ ಪಾಸಿಟಿವ್ ಎನರ್ಜಿಯನ್ನ ಸಂಪೂರ್ಣವಾಗಿ ಸ್ವೀಕರಿಸೋಕೆ ಸಂಕ್ರಾಂತಿ ಆದ್ಮೇಲೆ ಬರುವ 7 ದಿನ ಈ ಸಿಂಪಲ್ ರಿಚುವಲ್ ಅನ್ನ ಪಾಲಿಸಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಒಂದು ತಾಮ್ರದ ಲೋಟ ಅಥವಾ ಪಾತ್ರೆ ತಗೊಳ್ಳಿ. ಅದರಲ್ಲಿ ನೀರು, ಒಂದು ಸ್ವಲ್ಪ ಅಕ್ಕಿ ಮತ್ತೆ ಒಂದು ಕೆಂಪು ಹೂವನ್ನ ಹಾಕಿ ಸೂರ್ಯನ ಕಡೆಗೆ ಮುಖ ಮಾಡಿ ಆ ನೀರನ್ನ ಅರ್ಘ್ಯ ರೂಪದಲ್ಲಿ ಅರ್ಪಿಸಿ. ಆ ಸಮಯದಲ್ಲಿ ಮನಸ್ಸಲ್ಲೇ ಹೀಗಂದ್ಕೊಳ್ಳಿ, ನನ್ನ ಜೀವನದ ಕತ್ತಲೆ ದೂರವಾಗಲಿ, ನನ್ನ ಆತ್ಮ ಬೆಳಗಲಿ. ಅಷ್ಟೇ. ಇದಾದ್ಮೇಲೆ ಪ್ರತಿದಿನ ಸಂಜೆ ಮನೆಯಲ್ಲಿ ಒಂದು ದೀಪ ಹಚ್ಚಿ ನೋಡಿ. ಇದಕ್ಕೆ ದೊಡ್ಡ ದೊಡ್ಡ ಮಂತ್ರಗಳೇನೂ ಬೇಕಿಲ್ಲ, ನಿಮ್ಮ ಭಕ್ತಿಯೇ ಇಲ್ಲಿ ದೊಡ್ಡ ಮಂತ್ರ. ಕೊನೆಯದಾಗಿ ಈ ಆಶೀರ್ವಾದವನ್ನ ಸ್ವೀಕರಿಸಿ. ಜೀವನದಲ್ಲಿ ಬೆಳಕು ಹೆಚ್ಚಾಗಲಿ, ಮಾಡಿದ ಕಠಿಣ ಶ್ರಮಕ್ಕೆ ನ್ಯಾಯ ಸಿಗಲಿ, ಆತ್ಮದಲ್ಲಿ ಶಾಂತಿ ನೆಲೆಸಲಿ. ಒಂದು ಮಾತು ಸದಾ ನೆನಪಿರಲಿ, ನೀವು ಒಂಟಿಯಲ್ಲ. ಆ ದೈವಿಕ ಶಕ್ತಿ ನಿಮ್ಮ ಕೈಹಿಡಿದು ದಾರಿ ತೋರಿಸ್ತಿದೆ.